ಮೂಡ ಹಗರಣ ಸಿಬಿಐಗೆ ವಹಿಸುವ ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಲೋಕ ಅಂತಿಮ ವರದಿ ಸಲ್ಲಿಕೆಯನ್ನು ಮಾಡುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ SP ಉದೇಶ್ರಿಂದ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ. ಇನ್ನೇನು ಹೈಕೋರ್ಟ್ನಿಂದ ತೀರ್ಪು ಹೊರಬಿದ್ದಿರೋದು. CBIಗೆ ಪ್ರಕರಣವನ್ನು ವಹಿಸೋದೇನು ಬೇಡ ಅಂಥೇಳಿ ಇದರಿಂದ CM ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ. ಸೊ ಈ ಬೆನ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಲೋಕ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಬಹುದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ SP ಉದೇಶ್ರಿಂದ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ. ಅಂತಿಮ ವರದಿಯಲ್ಲಿ ಸಾಕಷ್ಟು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಈ ಅಂತಿಮ ವರದಿಯನ್ನು ಲೋಕಾಯುಕ್ತ SP ಉದೇಶ್ ಅವರ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅದನ್ನು ಕೊಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಲೈವ್ನಲ್ಲಿ ಜನ ಆಗಿದ್ದಾರೆ. ನಾಗೇಂದ್ರ ಬಾಬು, ರಿಲೀಫ್ ಸಿಕ್ಕಿದೆ, ಆದೇಶ ಹೊರಬಿದ್ದಿದೆ. ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕೆ ಏನೇನು ಕೆಲವೇ ಕ್ಷಣಗಳು ಏನಿರುತ್ತೆ ಈ ಒಂದು ಅಂತಿಮ ವರದಿಯಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್ ನೋಡಿ, ಇಲ್ಲಿಯವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ತನಿಖಾ ಪ್ರಗತಿಯ ವರದಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಒಂದು ಪ್ರಗತಿಯ ವರದಿಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಏನೆಲ್ಲ ಇಲ್ಲಿಯವರೆಗೂ ಯಾವ ರೀತಿಯಾಗಿ ತನಿಖೆಯನ್ನು ಮಾಡಿದ್ದಾರೆ, ತನಿಖೆ ಯಾವ ಹಂತದಲ್ಲಿದೆ, ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಯಾರ್ಯಾರನ್ನು ವಿಚಾರಣೆಗೊಳಪಡಿಸಲಾಗಿತ್ತು, ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಾಗಿತ್ತು, ಈ ರೀತಿಯಾಗಿ ಮಹತ್ವದ ದಾಖಲೆಗಳ ಸಮೇತವಾಗಿ, ಹೇಳಿಕೆಗಳ ಅಂಶಗಳ ಸಮೇತವಾಗಿ ಮುಚ್ಚಿದ ಲಕೋಟೆಯಲ್ಲಿ ಒಂದು ತನಿಖಾ ಪ್ರಗತಿಯ ವರದಿಯನ್ನು ಸಲ್ಲಿಕೆ ಮಾಡಿತ್ತು. ಸೊ ಇವತ್ತು ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತ ಬೆನ್ನಲ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತಮ್ಮ ತನಿಖಾ ವರದಿಯನ್ನ ಸಬ್ಮಿಟ್ ಮಾಡಲಿದ್ದಾರೆ. ಇದರಲ್ಲಿ ಯಾವ ರೀತಿಯಾದಂಥ ಅಂಶ ಇದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಬಹಳ ಕುತೂಹಲ ಇರುವಂಥದ್ದು, ಎಲ್ಲೋ ಒಂದು ಕಡೆ ಇಲ್ಲಿ ಸಿದ್ದರಾಮಯ್ಯವರ ಪಾತ್ರ ಬಹುತೇಕ ಕಡಿಮೆ ಇರಬಹುದು ಅನ್ನುವ ಲೆಕ್ಕಾಚಾರಗಳು ದೊಡ್ಡದಾಗಿ ಬಿಂಬಿಸುವಂಥ ಒಂದಷ್ಟು ಬರುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತದೆ. ಯಾಕಂತಂದರೆ ಈಗ ಆಲ್ರೆಡಿ ಇಲ್ಲಿ ಮಲ್ಲಿಕಾರ್ಜುನ್ ಆಗಿರ್ಬೋದು ಅಥವಾ ಯಾರು ಈ ಜಾಗವನ್ನು ಕೊಟ್ಟಿದ್ರು ಅವರ ಜಯರಾಮ್ ಆಗಿರ್ಬೋದು, ಎಲ್ಲರ ವಿಚಾರಣೆಯನ್ನು ಕೂಡ ನಡೆಸಿ ಆಗಿದೆ. ಡಿನೋಟಿಫಿಕೇಶನ್ 2002ರಲ್ಲಿ ಯಾವ ಕಾರಣಕ್ಕೋಸ್ಕರ ಹಾಕೊಂಡ್ರು, 2001, 2, 3ರಲ್ಲಿ ಯಾವ ರೀತಿಯಾಗಿ ಸ್ಯಾಟಲೈಟ್ ಪಿಕ್ಚರ್ಗಳಲ್ಲಿ ತೋರಿಸ್ತಾ ಇತ್ತು, ಅಲ್ಲಿ ಮುಂಚೆನೇ ಲೇಔಟ್ ಮಾಡಲಾಗಿತ್ತಾ ಅಥವಾ ಅಭಿವೃದ್ಧಿ ಆಗದಂತಹ ಒಂದು ಜಾಗದಲ್ಲೇ ಅದು ಕೃಷಿಯೇತರ ಭೂಮಿ ಆಗಿತ್ತಾ, ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ದಾಖಲೆ ಸಮೇತವಾಗಿ ತನಿಖೆಯನ್ನು ಮಾಡಿರುವಂಥ ಲೋಕಾಯುಕ್ತ ಅಧಿಕಾರಿಗಳು, ಇನ್ಕ್ಲೂಡಿಂಗ್ ಪಾರ್ವತಿ ಸಿದ್ದರಾಮಯ್ಯವರ ವಿಚಾರಣೆ ಕೂಡ ಮಾಡಿದೆ. ಸಿದ್ದರಾಮಯ್ಯವರನ್ನು ಕೂಡ ಕೆಲ ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಅವರಿಗೆ ಏನೆಲ್ಲ ಪ್ರಶ್ನೆಗಳನ್ನು ಮಾಡಲಾಗಿತ್ತು, ಎಲ್ಲ ಅಂಶಗಳನ್ನು, ಜೊತೆಗೆ ಮೂಡ ಅಧಿಕಾರಿಗಳು, ಮೂಡ ಮಾಜಿ ಕಮಿಷನರ್ ಆಗಿರ್ಬೋದು, ಮೂಡ ಮಾಜಿ ಮೆಂಬರ್ಗಳಾಗಿರ್ಬೋದು, ಎಲ್ಲರ ವಿಚಾರಣೆಯನ್ನು ಕೂಡ ನಡೆಸಿದಂಥ ಸಂಪೂರ್ಣವಾದಂಥ ವರದಿಯನ್ನು ಇವತ್ತು ಸಲ್ಲಿಸುವಂಥ ಸಾಧ್ಯತೆ ಇದೆ. ಅದರ ಮೇಲೆ ಮುಂದಿನ ಭವಿಷ್ಯ ಕೂಡ CM ಸಿದ್ದರಾಮಯ್ಯ ಅವರಿಗೆ ನಿರ್ಧಾರ ಆಗುತ್ತೆ ಕೂಡ ತಪ್ಪಾಗೋದಿಲ್ಲ. ದಿವಿತ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಡ ಹಗರಣ CBIಗೆ ವಹಿಸುವ ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಲೋಕ ಅಂತಿಮ ವರದಿ ಸಲ್ಲಿಕೆಯನ್ನು ಮಾಡುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ SP ಉದೇಶ್ರಿಂದ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ. ಇನ್ನೇನು ಹೈಕೋರ್ಟ್ನಿಂದ ತೀರ್ಪು ಹೊರಬಿದ್ದಿರೋದು. CBIಗೆ ಪ್ರಕರಣವನ್ನು ವಹಿಸೋದೇನು ಬೇಡ ಅಂಥೇಳಿ ಇದರಿಂದ CM ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ. ಸೊ ಈ ಬೆನ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಲೋಕ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಬಹುದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ SP ಉದೇಶ್ರಿಂದ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ. ಅಂತಿಮ ವರದಿಯಲ್ಲಿ ಸಾಕಷ್ಟು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಈ ಅಂತಿಮ ವರದಿಯನ್ನು ಲೋಕಾಯುಕ್ತ SP ಉದೇಶ್ ಅವರ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅದನ್ನು ಕೊಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಲೈವ್ನಲ್ಲಿ ಜನ ಆಗಿದ್ದಾರೆ. ನಾಗೇಂದ್ರ ಬಾಬು, ರಿಲೀಫ್ ಸಿಕ್ಕಿದೆ, ಆದೇಶ ಹೊರಬಿದ್ದಿದೆ. ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕೆ ಏನೇನು ಕೆಲವೇ ಕ್ಷಣಗಳು ಏನಿರುತ್ತೆ ಈ ಒಂದು ಅಂತಿಮ ವರದಿಯಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್ ನೋಡಿ, ಇಲ್ಲಿಯವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ.
ತನಿಖಾ ಪ್ರಗತಿಯ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಪ್ರಗತಿಯ ವರದಿಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಏನೆಲ್ಲ ಇಲ್ಲಿಯವರೆಗೂ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿದ್ದಾರೆ, ತನಿಖೆ ಯಾವ ಹಂತದಲ್ಲಿದೆ, ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಯಾರ್ಯಾರನ್ನ ವಿಚಾರಣೆಗೊಳಪಡಿಸಲಾಗಿತ್ತು, ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಾಗಿತ್ತು, ಈ ರೀತಿಯಾಗಿ ಮಹತ್ವದ ದಾಖಲೆಗಳ ಸಮೇತವಾಗಿ ಹೇಳಿಕೆಗಳ ಅಂಶಗಳ ಸಮೇತವಾಗಿ ಮುಚ್ಚಿದ ಲಕೋಟೆಯಲ್ಲಿ ಒಂದು ತನಿಖಾ ಪ್ರಗತಿಯ ವರದಿಯನ್ನು ಸಲ್ಲಿಕೆ ಮಾಡಿತ್ತು. ಸೊ ಇವತ್ತು ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತ ಬೆನ್ನಲ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತಮ್ಮ ತನಿಖಾ ವರದಿಯನ್ನ ಸಬ್ಮಿಟ್ ಮಾಡಲಿದ್ದಾರೆ. ಇದರಲ್ಲಿ ಯಾವ ರೀತಿಯಾದಂಥ ಅಂಶ ಇದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಬಹಳ ಕುತೂಹಲ ಇರುವಂಥದ್ದು, ಎಲ್ಲೋ ಒಂದು ಕಡೆ ಇಲ್ಲಿ ಸಿದ್ದರಾಮಯ್ಯವರ ಪಾತ್ರ ಬಹುತೇಕ ಕಡಿಮೆ ಇರಬಹುದು ಅನ್ನುವ ಲೆಕ್ಕಾಚಾರಗಳು ದೊಡ್ಡದಾಗಿ ಬಿಂಬಿಸುವಂಥ ಒಂದಷ್ಟು ಬರುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತವೆ. ಯಾಕಂತಂದರೆ ಈಗ ಆಲ್ರೆಡಿ ಇಲ್ಲಿ ಮಲ್ಲಿಕಾರ್ಜುನ್ ಆಗಿರ್ಬೋದು ಅಥವಾ ಯಾರು ಈ ಜಾಗವನ್ನು ಕೊಟ್ಟಿದ್ರು ಅವರ ಜಯರಾಮ್ ಆಗಿರ್ಬೋದು, ಎಲ್ಲರ ವಿಚಾರಣೆಯನ್ನು ಕೂಡ ನಡೆಸಿ ಆಗಿದೆ. ಡಿನೋಟಿಫಿಕೇಶನ್ 2002ರಲ್ಲಿ ಯಾವ ಕಾರಣಕ್ಕೋಸ್ಕರ ಹಾಕೊಂಡ್ರು, 2001, 2, 3ರಲ್ಲಿ ಯಾವ ರೀತಿಯಾಗಿ ಸ್ಯಾಟಲೈಟ್ ಪಿಕ್ಚರ್ಗಳಲ್ಲಿ ತೋರಿಸ್ತಾ ಇತ್ತು, ಅಲ್ಲಿ ಮುಂಚೆನೇ ಲೇಔಟ್ ಮಾಡಲಾಗಿತ್ತಾ ಅಥವಾ ಅಭಿವೃದ್ಧಿ ಆಗದಂತಹ ಒಂದು ಜಾಗದಲ್ಲೇ ಅದು ಕೃಷಿಯೇತರ ಭೂಮಿ ಆಗಿತ್ತಾ, ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ದಾಖಲೆ ಸಮೇತವಾಗಿ ತನಿಖೆಯನ್ನು ಮಾಡಿರುವಂಥ ಲೋಕಾಯುಕ್ತ ಅಧಿಕಾರಿಗಳು, ಇನ್ಕ್ಲೂಡಿಂಗ್ ಪಾರ್ವತಿ ಸಿದ್ದರಾಮಯ್ಯವರ ವಿಚಾರಣೆ ಕೂಡ ಮಾಡಿದೆ. ಸಿದ್ದರಾಮಯ್ಯವರನ್ನು ಕೂಡ ಕೆಲ ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಅವರಿಗೆ ಏನೆಲ್ಲ ಪ್ರಶ್ನೆಗಳನ್ನು ಮಾಡಲಾಗಿತ್ತು, ಎಲ್ಲ ಅಂಶಗಳನ್ನು, ಜೊತೆಗೆ ಮೂಡ ಅಧಿಕಾರಿಗಳು, ಮೂಡ ಮಾಜಿ ಕಮಿಷನರ್ ಆಗಿರ್ಬೋದು, ಮೂಡ ಮಾಜಿ ಮೆಂಬರ್ಗಳಾಗಿರ್ಬೋದು, ಎಲ್ಲರ ವಿಚಾರಣೆಯನ್ನು ಕೂಡ ನಡೆಸಿದಂಥ ಸಂಪೂರ್ಣವಾದಂಥ ವರದಿಯನ್ನು ಇವತ್ತು ಸಲ್ಲಿಸುವಂಥ ಸಾಧ್ಯತೆ ಇದೆ. ಅದರ ಮೇಲೆ ಮುಂದಿನ ಭವಿಷ್ಯ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿರ್ಧಾರ ಆಗುತ್ತೆ ಕೂಡ ತಪ್ಪಾಗೋದಿಲ್ಲ. ದಿವಿತ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಡ ಹಗರಣ ಸಿಬಿಐಗೆ ವಹಿಸುವ ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಲೋಕ ಅಂತಿಮ ವರದಿ ಸಲ್ಲಿಕೆಯನ್ನು ಮಾಡುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ SP ಉದೇಶ್ರಿಂದ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ. ಇನ್ನೇನು ಹೈಕೋರ್ಟ್ನಿಂದ ತೀರ್ಪು ಹೊರಬಿದ್ದಿರೋದು, CBIಗೆ ಪ್ರಕರಣವನ್ನು ವಹಿಸೋದೇನು ಬೇಡ ಅಂಥೇಳಿ ಇದರಿಂದ CM ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ. ಸೊ ಈ ಬೆನ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಲೋಕ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಬಹುದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ SP ಉದೇಶ್ರಿಂದ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ. ಓಕೆ, ಅಂತಿಮ ವರದಿಯಲ್ಲಿ ಸಾಕಷ್ಟು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಈ ಅಂತಿಮ ವರದಿಯನ್ನು ಲೋಕಾಯುಕ್ತ SP ಉದೇಶ್ ಅವರ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅದನ್ನು ಕೊಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಲೈವ್ನಲ್ಲಿ ಜನ ಆಗಿದ್ದಾರೆ. ನಾಗೇಂದ್ರ ಬಾಬು, ರಿಲೀಫ್ ಸಿಕ್ಕಿದೆ, ಆದೇಶ ಹೊರಬಿದ್ದಿದೆ, ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು. ಏನಿರುತ್ತೆ ಈ ಒಂದು ಅಂತಿಮ ವರದಿಯಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್, ನೋಡಿ, ಇಲ್ಲಿಯವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ತನಿಖಾ ಪ್ರಗತಿಯ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಪ್ರಗತಿಯ ವರದಿಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಏನೆಲ್ಲ ಇಲ್ಲಿಯವರೆಗೂ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿದ್ದಾರೆ, ತನಿಖೆ ಯಾವ ಹಂತದಲ್ಲಿದೆ, ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಯಾರ್ಯಾರನ್ನ ವಿಚಾರಣೆಗೊಳಪಡಿಸಲಾಗಿತ್ತು, ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಾಗಿತ್ತು, ಈ ರೀತಿಯಾಗಿ ಮಹತ್ವದ ದಾಖಲೆಗಳ ಸಮೇತವಾಗಿ ಹೇಳಿಕೆಗಳ ಅಂಶಗಳ ಸಮೇತವಾಗಿ ಮುಚ್ಚಿದ ಲಕೋಟೆಯಲ್ಲಿ ಒಂದು ತನಿಖಾ ಪ್ರಗತಿಯ ವರದಿಯನ್ನು ಸಲ್ಲಿಕೆ ಮಾಡಿತ್ತು. ಸೊ ಇವತ್ತು ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತ ಬೆನ್ನಲ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತಮ್ಮ ತನಿಖಾ ವರದಿಯನ್ನ ಸಬ್ಮಿಟ್ ಮಾಡಲಿದ್ದಾರೆ. ಇದರಲ್ಲಿ ಯಾವ ರೀತಿಯಾದಂಥ ಅಂಶ ಇದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಬಹಳ ಕುತೂಹಲ ಇರುವಂಥದ್ದು, ಎಲ್ಲೋ ಒಂದು ಕಡೆ ಇಲ್ಲಿ ಸಿದ್ದರಾಮಯ್ಯವರ ಪಾತ್ರ ಬಹುತೇಕ ಕಡಿಮೆ ಇರಬಹುದು ಅನ್ನುವ ಲೆಕ್ಕಾಚಾರಗಳು ದೊಡ್ಡದಾಗಿ ಬಿಂಬಿಸುವಂಥ ಒಂದಷ್ಟು ಬರುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತವೆ. ಯಾಕಂತಂದರೆ ಈಗ ಆಲ್ರೆಡಿ ಇಲ್ಲಿ ಮಲ್ಲಿಕಾರ್ಜುನ್ ಆಗಿರ್ಬೋದು ಅಥವಾ ಯಾರು ಈ ಜಾಗವನ್ನು ಕೊಟ್ಟಿದ್ರು ಅವರ ಜಯರಾಮ್ ಆಗಿರ್ಬೋದು, ಎಲ್ಲರ ವಿಚಾರಣೆಯನ್ನು ಕೂಡ ನಡೆಸಿ ಆಗಿದೆ. ಡಿನೋಟಿಫಿಕೇಶನ್
2002ರಲ್ಲಿ ಯಾವ ಕಾರಣಕ್ಕೋಸ್ಕರ ಹಾಕೊಂಡ್ರು, 2001, 2, 3ರಲ್ಲಿ ಯಾವ ರೀತಿಯಾಗಿ ಸ್ಯಾಟಲೈಟ್ ಪಿಕ್ಚರ್ಗಳಲ್ಲಿ ತೋರಿಸ್ತಾ ಇತ್ತು, ಅಲ್ಲಿ ಮುಂಚೆನೇ ಲೇಔಟ್ ಮಾಡಲಾಗಿತ್ತಾ ಅಥವಾ ಅಭಿವೃದ್ಧಿ ಆಗದಂತಹ ಒಂದು ಜಾಗದಲ್ಲೇ ಅದು ಕೃಷಿಯೇತರ ಭೂಮಿ ಆಗಿತ್ತಾ, ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ದಾಖಲೆ ಸಮೇತವಾಗಿ ತನಿಖೆಯನ್ನ ಮಾಡಿರುವಂಥ ಲೋಕಾಯುಕ್ತ ಅಧಿಕಾರಿಗಳು, ಇನ್ಕ್ಲೂಡಿಂಗ್ ಪಾರ್ವತಿ ಸಿದ್ದರಾಮಯ್ಯ ಅವರ ವಿಚಾರಣೆ ಕೂಡ ಮಾಡಿದೆ. ಸಿದ್ದರಾಮಯ್ಯ ಅವರನ್ನು ಕೂಡ ಕೆಲ ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಅವರಿಗೆ ಏನೆಲ್ಲ ಪ್ರಶ್ನೆಗಳನ್ನ ಮಾಡಲಾಗಿತ್ತು, ಎಲ್ಲ ಅಂಶಗಳನ್ನ, ಜೊತೆಗೆ ಮೂಡ ಅಧಿಕಾರಿಗಳು, ಮೂಡ ಮಾಜಿ ಕಮಿಷನರ್ ಆಗಿರ್ಬೋದು, ಮೂಡ ಮಾಜಿ ಮೆಂಬರ್ಗಳಾಗಿರ್ಬೋದು, ಎಲ್ಲರ ವಿಚಾರಣೆಯನ್ನು ಕೂಡ ನಡೆಸಿದಂಥ ಸಂಪೂರ್ಣವಾದಂಥ ವರದಿಯನ್ನ ಇವತ್ತು ಸಲ್ಲಿಸುವಂತ ಸಾಧ್ಯತೆ ಇದೆ. ಅದರ ಮೇಲೆ ಮುಂದಿನ ಭವಿಷ್ಯ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿರ್ಧಾರ ಆಗುತ್ತೆ ಕೂಡ ತಪ್ಪಾಗೋದಿಲ್ಲ. ದಿವಿತ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಡ ಹಗರಣ ಸಿಬಿಐಗೆ ವಹಿಸುವ ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಲೋಕ ಅಂತಿಮ ವರದಿ ಸಲ್ಲಿಕೆಯನ್ನು ಮಾಡುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ SP ಉದೇಶ್ರಿಂದ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ. ಇನ್ನೇನು ಹೈಕೋರ್ಟ್ನಿಂದ ತೀರ್ಪು ಹೊರಬಿದ್ದಿರೋದು, CBIಗೆ ಪ್ರಕರಣವನ್ನು ವಹಿಸೋದೇನು ಬೇಡ ಅಂಥೇಳಿ ಇದರಿಂದ CM ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ. ಸೊ ಈ ಬೆನ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಲೋಕ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಬಹುದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ SP ಉದೇಶ್ರಿಂದ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ. ಓಕೆ, ಅಂತಿಮ ವರದಿಯಲ್ಲಿ ಸಾಕಷ್ಟು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಈ ಅಂತಿಮ ವರದಿಯನ್ನು ಲೋಕಾಯುಕ್ತ SP ಉದೇಶ್ ಅವರ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅದನ್ನು ಕೊಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಲೈವ್ನಲ್ಲಿ ಜನಾಗಿದ್ದಾರೆ. ನಾಗೇಂದ್ರ ಬಾಬು, ರಿಲೀಫ್ ಸಿಕ್ಕಿದೆ, ಆದೇಶ ಹೊರಬಿದ್ದಿದೆ, ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕೆ ಏನೇನು ಕೆಲವೇ ಕ್ಷಣಗಳು ಏನಿರುತ್ತೆ ಈ ಒಂದು ಅಂತಿಮ ವರದಿಯಲ್ಲಿ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್, ನೋಡಿ, ಇಲ್ಲಿಯವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಒಂದು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ತನಿಖಾ ಪ್ರಗತಿಯ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಪ್ರಗತಿಯ ವರದಿಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಏನೆಲ್ಲ ಇಲ್ಲಿಯವರೆಗೂ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿದ್ದಾರೆ, ತನಿಖೆ ಯಾವ ಹಂತದಲ್ಲಿದೆ, ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಯಾರ್ಯಾರನ್ನ ವಿಚಾರಣೆಗೊಳಪಡಿಸಲಾಗಿತ್ತು, ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಾಗಿತ್ತು, ಈ ರೀತಿಯಾಗಿ ಮಹತ್ವದ ದಾಖಲೆಗಳ ಸಮೇತವಾಗಿ, ಹೇಳಿಕೆಗಳ ಅಂಶಗಳ ಸಮೇತವಾಗಿ ಮುಚ್ಚಿದ ಲಕೋಟೆಯಲ್ಲಿ ಒಂದು ತನಿಖಾ ಪ್ರಗತಿಯ ವರದಿಯನ್ನು ಸಲ್ಲಿಕೆ ಮಾಡಿತ್ತು. ಸೊ ಇವತ್ತು ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತ ಬೆನ್ನಲ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತಮ್ಮ ತನಿಖಾ ವರದಿಯನ್ನ ಸಬ್ಮಿಟ್ ಮಾಡಲಿದ್ದಾರೆ. ಇದರಲ್ಲಿ ಯಾವ ರೀತಿಯಾದಂಥ ಅಂಶ ಇದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಬಹಳ ಕುತೂಹಲ ಇರುವಂಥದ್ದು, ಎಲ್ಲೋ ಒಂದು ಕಡೆ ಇಲ್ಲಿ ಸಿದ್ದರಾಮಯ್ಯವರ ಪಾತ್ರ ಬಹುತೇಕ ಕಡಿಮೆ ಇರಬಹುದು ಅನ್ನುವ ಲೆಕ್ಕಾಚಾರಗಳು ದೊಡ್ಡದಾಗಿ ಬಿಂಬಿಸುವಂಥ ಒಂದಷ್ಟು ಬರುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತವೆ. ಯಾಕಂತಂದರೆ ಈಗ ಆಲ್ರೆಡಿ ಇಲ್ಲಿ ಮಲ್ಲಿಕಾರ್ಜುನ್ ಆಗಿರ್ಬೋದು ಅಥವಾ